ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಗುಣಸರ್ವೇ ಉದೀರ್ಣಂ ದೋಷವರ್ಜಿತಂ ನಿಯಂ ಗಮ್ಯಂ ಗುಣಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ವೇದಗಳಲ್ಲಿ ಹೇಳಿರುವ ಹಾಗೆ ಧರ್ಮ ಸಾಧನೆಯಿಂದ ಮನುಷ್ಯನು ಈ ಶರೀರವನ್ನು ಬಳಸಬೇಕು. ಅದಕ್ಕಾಗಿ ಧರ್ಮಾಚರಣೆ ಅಂತ ಹೇಳ್ತಾರೆ. ಧರ್ಮ ಅಂದರೆ ಆಚರಣೆ. ಮಾಸ ಧರ್ಮಗಳು ಅಂತ ಬರ್ತವೆ. ಅದರಲ್ಲಿ ಇವತ್ತು ಶ್ರಾವಣ ಮಾಸ ನಡೆದಿದೆ. ಇವಾಗ ಈ ಶ್ರಾವಣ ಮಾಸದಲ್ಲಿ ಏನು ಧರ್ಮಾಚರಣೆಯನ್ನು ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಈ ಶ್ರಾವಣ ಮಾಸ ವರ್ಷ ಋತುವಿನಲ್ಲಿ ಬರುವಂಥ ಒಂದು ಮಾಸ. ವರ್ಷ ಅಂದ್ರೆ ಸಂಸ್ಕೃತದಲ್ಲಿ ವರ್ಷ ಅಂದರೆ ಕನ್ನಡದಲ್ಲಿ ಮಳೆ ಅಂತ ಅರ್ಥ. ಮಳೆಗಾಲ ಇದೇ ಪ್ರಾರಂಭವಾಗಿರ್ತದೆ, ಮಳೆಗಾಲ. ಹೀಗಾಗಿ ಎಲ್ಲೆಲ್ಲೂ ನದಿಗಳ ಪ್ರವಾಹ, ದಾರಿಯಲ್ಲೆಲ್ಲ ಕಿಚಿಪಿಚಿ ರಜ್ಜು, ಈ ಥರ ಮನುಷ್ಯನಿಗೆ ಅದು ಅಡೆತಡೆಯನ್ನು ಉಂಟು ಮಾಡುತ್ತದೆ ಅಂದ್ಕೊಂಡು ಮನೆಯಲ್ಲೇ ಕುಳಿತುಕೊಂಡು ಸಾಧನೆಯನ್ನು ಮಾಡಿರಿ. ಚಾತುರ್ಮಾಸ್ಯ ವ್ರತಗಳು ಬರೋದು ಇದೇ ಕಾಲದಲ್ಲಿ. ಆಷಾಢ, ಶ್ರಾವಣ, ಭಾದ್ರಪದ, ಕಾರ್ತಿಕ ಈ 4 ಮಾಸಗಳನ್ನು ಚಾತುರ್ಮಾಸಗಳು ಅಂದರೆ ಸ್ವಲ್ಪ ಈ ಜೀವನಕ್ಕೆ ಹೊರಗಡೆ ಪ್ರಕೃತಿಯಲ್ಲಿ ಸ್ವಲ್ಪ ತೊಂದರೆ ಉಂಟಾಗ್ತದೆ. ಆದ ಕಾರಣ ಒಂದೇ ಕಡೆ ಇದ್ದುಕೊಂಡು ಸಾಧನೆಯನ್ನು ಮಾಡಲಿಕ್ಕೆ ಈ 4 ತಿಂಗಳ ಕಾಲ ಒಳ್ಳೆಯದು ಅಂತ ಹೇಳಿದ್ದಾರೆ. ಶ್ರಾವಣ ಮಾಸ ಮಾಸದಲ್ಲೇ ಹಬ್ಬಗಳ ಮಾಸ. ಅನೇಕ ಹಬ್ಬಗಳು ಇಲ್ಲಿ ಬರ್ತದೆ. ಚೌತಿ, ನಾಗಪಂಚಮಿ, ಹಾಗೆ ಮಂಗಳವಾರ ಮಂಗಳ ಗೌರಿ ವ್ರತ, ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ, ಹೀಗೆ ಅನೇಕ ಹಬ್ಬಗಳು ಈ ಒಂದು ಮಾಸದಲ್ಲಿ ಬರ್ತವೆ. ಇವುಗಳ ಆಚರಣೆ ಹಿನ್ನೆಲೆಯಲ್ಲಿ ಈ ಮಾಸಕ್ಕೆ ಒಬ್ಬ ಅಧಿಪತಿ, ಅವನು ಶ್ರೀಧರ ಅಂತ ಕರೀತಾರೆ. ಮಾಸಾಧಿಪತಿ ಯಾರು? ಶ್ರಾವಣ ಮಾಸಕ್ಕೆ ಶ್ರೀಧರ ಅಂತ ಕರೀತಾರೆ. ನೂಲ ಹುಣ್ಣಿಮೆ, ರಕ್ಷಾಬಂಧನ ಕೂಡ ಈ ಶ್ರಾವಣ ಮಾಸದಲ್ಲೇ ಬರ್ತದೆ. ಗುರುಗಳ ಆರಾಧನೆಯಲ್ಲಿ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳ ಆರಾಧನೆಯೂ ಶ್ರಾವಣ ಮಾಸದಲ್ಲೇ ಬರ್ತದೆ. ಬೌಳ ಅಂದರೆ ಕೃಷ್ಣ ಪಕ್ಷದಲ್ಲಿ ದ್ವಿತೀಯ ದಿವಸ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ. ಅದೇ ರೀತಿಯಾಗಿ ಶ್ರೀಕೃಷ್ಣ ಜಯಂತಿ ಅಂದರೆ ಕೃಷ್ಣಾಷ್ಟಮಿ ಅಂತ ಹೇಳ್ತೀವಿ, ಅದು ಕೂಡ ಈ ಒಂದು ಶ್ರಾವಣ ಮಾಸದಲ್ಲೇ ಬರ್ತದೆ. ಈ ಒಂದು ಶ್ರಾವಣ ಮಾಸದಲ್ಲಿ ಮುಖ್ಯವಾಗಿ ಎಲ್ಲರೂ ತಮ್ಮ ಸಾಧನೆಯನ್ನು ಮಾಡಿಕೊಳ್ಳಬೇಕು. ಅದಕ್ಕಾಗಿ ವಿಶೇಷವಾಗಿ ಶ್ರಾವಣ ಸೋಮವಾರ ಶಿವನಿಗೆ ಪ್ರಿಯವಾದಂಥ ವಾರ. ಅವತ್ತಿನ ದಿವಸ ಆ ಶಿವನ ಕುರಿತು ರುದ್ರಾಭಿಷೇಕಾದಿಗಳು, ಉಪವಾಸಗಳು, ಸೋಮವಾರದ ವ್ರತಗಳನ್ನು ಅನೇಕ ಭಕ್ತರು ಮಾಡ್ತಾರೆ. ಹಾಗೆ ಮಂಗಳವಾರ ಮಂಗಳ ಗೌರಿ ವ್ರತ. ಅದೇ ಹೊಸದಾಗಿ ಮದುವೆಯಾದಂಥ ಆ ಒಂದು ಹೆಣ್ಣು ಮಗಳು ಆ ಮಂಗಳ ಗೌರಿಯ ವ್ರತವನ್ನು ಮಾಡಿ ಮರದ ಬಾಗಿಣವನ್ನು ಕೊಡೋದು. ಸ್ವರ್ಣ ಗೌರಿ ವ್ರತ, ವರಲಕ್ಷ್ಮಿ ಮಹಾವ್ರತ ಅಂದರೆ ವರಮಹಾಲಕ್ಷ್ಮಿಯ ಪೂಜೆ, ಲಕ್ಷ್ಮೀ ಪ್ರಾಪ್ತಿಗಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು. ಈ ಎಲ್ಲ ವಿಚಾರಗಳು ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಮನುಷ್ಯನಿಗೆ ಐಹಿಕ ಮತ್ತು ಆಧ್ಯಾತ್ಮಿಕ ಒಂದು ಫಲಗಳನ್ನು ಕೊಡುವಂಥದ್ದಾಗಿವೆ. ಹಿಂದಿನವರು ಈ ಸನಾತನ ವಿಚಾರಗಳಲ್ಲಿ ಈ ಎಲ್ಲ ವೃತ್ತಗಳ ಅನುಸಾರವಾಗಿ ಆಹಾರ ಪದ್ಧತಿಯನ್ನು ಹೇಳ್ತಾ ಬಂದಿದ್ದಾರೆ. ಚಾತುರ್ಮಾಸ್ಯ ವೃತ್ತದಲ್ಲಿ ವಿಶೇಷವಾಗಿ, ಚಾತುರ್ಮಾಸ್ಯ ಅಂದರೆ ಆಷಾಢ, ಶ್ರಾವಣ, ಭಾದ್ರಪದ, ಕಾರ್ತಿಕ ಈ 4 ಮಾಸಗಳನ್ನು ಚಾತುರ್ಮಾಸ ಅಂತಾರೆ. ಇಲ್ಲಿ ವ್ರತವನ್ನು ಮಾಡ್ತಾರೆ. ಮೊದಲನೇದಾಗಿ ಶಾಖವ್ರತ ಅಂದರೆ ತರಕಾರಿಗಳನ್ನು ವರ್ಜ ಮಾಡೋದು. ಅದಕ್ಕೆ ಆಯುರ್ವೇದದಲ್ಲಿ ಹೇಳ್ತಾರೆ ಹಿತಭುಕ್, ಮಿತಭುಕ್, ಋತಭುಕ್. ಋತು ಅಂದರೆ ಋತುಗಳ ಅನುಸಾರವಾಗಿ ನಾವು ಆಹಾರವನ್ನು ಸೇವನೆ ಮಾಡಬೇಕು. ಅದನ್ನು ನಮ್ಮ ಹಿರಿಯರು ಈಗಾಗಲೇ ಈ ಒಂದು ವ್ರತದ ರೀತಿಯಲ್ಲಿ ಅದನ್ನು ಹೇಳಿಕೊಟ್ಟಿದ್ದಾರೆ. ಮೊದಲನೇದು ಶಾಖವ್ರತ ಅಂದರೆ ತರಕಾರಿಗಳಲ್ಲಿ ಹೆಚ್ಚು ಕಡಿಮೆ ಈಗ ಹುಳು ಹುಪ್ಪಡಿಗಳು, ಕೀಡೆಗಳು ಆಗ್ತವೆ. ಆದ್ದರಿಂದ ಅದನ್ನು ತಿನ್ನಬಾರದು ಅನ್ನುವಂಥದ್ದು ವೈಜ್ಞಾನಿಕ ಕಾರಣವಿದ್ದರೂ ಕೂಡ ಈಗ ಹೊಸದಾಗಿ ಬರುವಂಥ ಮಳೆಯಿಂದಾಗಿ ಅಲ್ಲಿ ಸ್ವಲ್ಪ ರೋಗ ರುಜಿನಗಳಿಗೆ ಆಸ್ಪದವಾಗುವಂಥ ಕೆಸರು, ಕಲ್ಮಶಗಳು ಸೇರಿಕೊಳ್ಳುವಂಥದ್ದು ಜಾಸ್ತಿ ಇರ್ತದೆ. ಆದ್ದರಿಂದ ಆ ಸಮಯದಲ್ಲಿ ಶಾಖವ್ರತವನ್ನು ಹೇಳಿದ್ದಾರೆ. ಇದರ ಮುಂದಿನ ವ್ರತ ದಧಿ ವ್ರತ. ದಧಿ ಅಂದರೆ ಮೊಸರು.
ಮೊಸರನ್ನು ತಿನ್ನಬಾರದು. ಯಾಕಪ್ಪ ಅಂತಂದರೆ ಈ ಹಸುಗಳಲ್ಲಿ ಏನಾಗ್ತಿತ್ತು ಅಂದರೆ ಗರ್ಭಧಾರಣೆಯ ಸಮಯ ಹಾಗೂ ಈ ಹಾಲು ಹಿಂಡುವ ಸಮಯ ಎರಡೂ ಒಂದೇ ಸೇರಿದಾಗ ಅಲ್ಲಿ ಒಂದು ಥರದ ಮೊಸರಿನಲ್ಲಿ ಸಾಂದ್ರತೆ ಹೆಚ್ಚಾಗಿ ಆ ಮೊಸರು ತಿನ್ನಲಿಕ್ಕೆ ಯೋಗ್ಯವಲ್ಲ. ಆದ ಕಾರಣ ಈ ಮಾಸದಲ್ಲಿ ಅದನ್ನು ಬಿಡೋದ್ರಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ಅವರು ಮೊಸರಿನ ವ್ರತವನ್ನು ಹೇಳಿದ್ದಾರೆ. ಈ ರೀತಿಯಾಗಿ ಪ್ರತಿಯೊಂದು ಮಾಸ ಧರ್ಮದಲ್ಲಿಯೂ ಕೂಡ ಅದರದೇ ಆದಂಥ ವೈಶಿಷ್ಟ್ಯ ಶ್ರಾವಣ ಮಾಸಕ್ಕಿರೋದ್ರಿಂದ ವರ್ಷ ಋತುದಲ್ಲಿ ಬರುವಂಥ ಈ ಮಾಸವನ್ನು ಎಲ್ಲರೂ ಭಗವಂತನ ಒಂದು ಸೇವೆಗಾಗಿ ಜಪತಪ ಅನುಷ್ಠಾನಗಳಿಗಾಗಿ ಬಳಸಿದಾಗ ಸಾಧನೆ ಆಗುತ್ತೆ ಹಾಗೂ ಆರೋಗ್ಯ ವೃದ್ಧಿಸುತ್ತೆ. ಆದ್ದರಿಂದ ಎಲ್ಲರೂ ಈ ಶ್ರಾವಣ ಮಾಸದ ಹಬ್ಬಗಳನ್ನು ಸಂತೋಷದಿಂದ ಆಚರಣೆ ಮಾಡಿರಿ. ಹಾಗೆ ನಮ್ಮ ಚಾನಲ್ನಲ್ಲಿ ಜ್ಯೋತಿಷ್ಯ, ಆಧ್ಯಾತ್ಮಿಕ, ವಾಸ್ತುವಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಒಂದೊಂದಾಗಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಬರ್ತೇನೆ. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿರಿ. ನಿಮಗೆ ಯಾವ ವಿಷಯ ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕಮೆಂಟ್ ಮಾಡಿದರೆ ಈಗ ನನಗೆ ಏನು ಗೊತ್ತಿದೆಯೋ ಅದನ್ನು ನಾನು ಹೇಳ್ತಾ ಬರ್ತಾ ಇದ್ದೇನೆ. ನಿಮಗೆ ಬೇಕಾದಂಥ ವಿಚಾರಗಳಿದ್ದಾಗ ಅದರ ಬಗ್ಗೆ ಸ್ವಲ್ಪ ನಾನು ವಿಶೇಷವಾಗಿ ಗಮನ ಹರಿಸಿ ನೋಡ್ಕೊಳ್ಳಬಹುದಾಗಿದೆ. ಎಲ್ಲರೂ ದಯವಿಟ್ಟು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಪ್ರೋತ್ಸಾಹದಿಂದ ಈ ಒಂದು ಸನಾತನ ಧರ್ಮದ ಜ್ಞಾನ ಹಂಚಿಕೆಯಲ್ಲಿ ನನಗೂ ಒಂದು ಉತ್ಸಾಹ ಸಿಗುತ್ತದೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.